ಮತ್ತೆ ಇಂಥ ಕೇಸ್ಗಳನ್ನ ಹಾಕೋದ್ರಿಂದ ಅವ್ರು ಏನಾದ್ರು ಹಿಂದೂ ಸಂಘಟನೆ ಕಾರ್ಯಕರ್ತರು ಅಥವಾ ಹಿಂದೂಗಳನ್ನ ಜಗ್ಗಿಸ್ತೀವಿ ಅಥವಾ ನಾವು ಭಯ ಪಡಿಸ್ತೀವಿ ಅಂತ ಸಿದ್ದರಾಮಯ್ಯನವರು ಅನ್ಕೊಂಡಿದ್ದಾರೆ. ಅವ್ರ ಹಣೆ ಕುಂಕುಮ ಇಟ್ಟಾಗೂ ಬೇಡ ಅಂತ ಹೇಳಿದ್ದು ನಾವು ನೋಡಿದ್ವಿ, ಮೈಸೂರು ಪೆಟನ್ ಬೇಡ ಅಂತದ್ದು ನಾವು ನೋಡಿದ್ದೀವಿ. ಹೊಸ ವರ್ಷ ಕೊಡಿಯೋ ಪಟಾಕಿ ಪೊಲ್ಯೂಷನ್ ಆಗಲ್ಲ. ಇಂಥವ್ರು ಯಾರು ದಾಳಿ ಮಾಡ್ತಾರಲ್ಲ ಅವ್ರನ್ನ ಒದ್ದು ಒಳಗಾಕಿ ಭಯೋತ್ಪಾದಕ ಅಂತೇಳಿ ನಾವು ಅವ್ರನ್ನ ಬಿಂಬಿಸ್ಬೇಕು. ಸದ್ಗುರು ಆಶ್ರಮಕ್ಕೆ ಹೋದವ್ರಿಗೆ ಕಿಡ್ನಿ ಕಿತ್ಕೊಳ್ತಾರೆ, ಹಾರ್ಟ್ ಕಿತ್ಕೊಂಡ್ಬಿಡ್ತಾರೆ. ಫಸ್ಟ್ ಪುಸ್ತಕ ಯಾರು ಮುಂದೆ ಬರೆದ್ರೆ ಒಂದು ಬುರುಡೆಯ ಕತೆ ಅಂತ ಹೇಳಿ ಧರ್ಮಸ್ಥಳ ಪ್ರಕರಣವನ್ನು ಬರೀಬಹುದು. ನಮಸ್ಕಾರ ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಸಲ್ಲಿಸೋದು ಒಂದು ಟ್ರೆಂಡ್ ಆಗಿದೆ. ಆದರೆ ಎಷ್ಟು ಅರ್ಜಿಗಳನ್ನ ನ್ಯಾಯಾಲಯಗಳು ವಜಾ ಮಾಡ್ತವೆ. ಆದರೆ ಇವ್ರು ಸಲ್ಲಿಸುವಂತ ಅರ್ಜಿ ನ್ಯಾಯಾಲಯ ಪುರಸ್ಕಾರ ಮಾಡಿ ವಿಚಾರಣೆ ನಡೆಸಿ ಇವ್ರ ಪರ ತೀರ್ಪು ಕೊಡುತ್ತೆ. ಎಸ್, ಇವತ್ತು ನಮ್ಮ ಜೊತೆ ಹಿರಿಯ ನ್ಯಾಯವಾದಿಗಳ ಅಂತ ಗಿರೀಶ್ ಭಾರತ್ ಅವರು ಜೊತೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಇತ್ತೀಚೆಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸೋದು ಒಂದು ಟ್ರೆಂಡ್ ತರ ಆಗೋಗಿದೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಸಲ್ಲಿಸ್ತಾರೆ, ಬಟ್ ಅದು ಪುರಸ್ಕಾರ ಮಾಡಲ್ಲ ನ್ಯಾಯಾಲಯ. ನಿಮ್ಮ ಪ್ರಕಾರ ಸಾರ್ವಜನಿಕ ಹಿತಾಸಕ್ತಿಯನ್ನ ಯಾವ ತರ ವ್ಯಾಖ್ಯಾನ ಮಾಡ್ತಾರೆ ಅಲ್ವಾ? ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಬಹಳಷ್ಟು ಅರ್ಜಿಗಳನ್ನ ಕೋರ್ಟ್ಗಳು ಪುರಸ್ಕಾರ ಮಾಡಿದಾವೆ. ಕೆಲವು ಅರ್ಜಿಗಳಲ್ಲಿ ಎಲ್ಲಿ ಪಬ್ಲಿಕ್ ಪಾಲಿಸಿ ಇರ್ತವೆ ಅಥವಾ ಸರ್ಕಾರದ ನಿಲುವನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ ಅನ್ನುವಂಥದ್ದಿದೆ, ಅದನ್ನ ಕೋರ್ಟ್ಗಳು ಸಾಮಾನ್ಯ ಪಬ್ಲಿಕ್ ಪಾಲಿಸಿ ಅಂತ ಹೇಳಿ ವಜಾ ಮಾಡುವಂಥದ್ದಿದೆ. ಆದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಒಂದು ಈ ದೇಶದ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವಂತ ಅಥವಾ ಸಾರ್ವಜನಿಕರ ಹಿತಾಸಕ್ತಿಯನ್ನ ಪ್ರಶ್ನೆ ಮಾಡುವಂತ, ಅದರ ಪರ ನಿಲ್ಲುವಂತ ಒಂದು ದೊಡ್ಡ ಮಾಧ್ಯಮ. ಇದನ್ನ ಈಗ ಏನಾಗಿದೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಬಗ್ಗೆ ಬಹಳಷ್ಟು ಜನಕ್ಕೆ ಅವೇರ್ನೆಸ್ ಇದೆ. ಹಾಗಾಗಿ ಬಹಳ ಅರ್ಜಿಗಳು ಬರ್ತಾ ಇದಾವೆ, ಅದ್ರಲ್ಲಿ ಬಹಳ ಅರ್ಜಿ ಪುರಸ್ಕೃತ ಆಗ್ತಿದೆ, ಕೆಲವೊಂದು ಅರ್ಜಿಗಳು ವಜಾ ಆಗ್ತಿದೆ. ಹೌದು, ಅದು ಸತ್ಯ ಇದೆ. ಆದ್ರೆ ಒಟ್ಟು ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಇರುವಂತದನ್ನ ನಾವೆಲ್ಲ ಮೆಚ್ಚಬೇಕಾಗತ್ತೆ. ಸರ್ಕಾರದ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅಂತ ಬೆಳೆಸ್ಕೊಂತಾರೆ. ಆದರೆ ಕೆಲವು ಪ್ರತಿಭಟನೆಗಳು ಮಾಡಬಾರ್ದು ಅಂತ ಸರ್ಕಾರ ನಿಷೇಧಾಜ್ಞೆ ಹೊರಡಿಸುತ್ತೆ. ನಿಷೇಧಾಜ್ಞೆ ಸಂಬಂಧದಲ್ಲಿ ಬಂದಾಗ ಅವ್ರ ಮೇಲೆ ವಿತರಣೆಗೆ ಮದ್ದೂರಿನ ಕೇಸು 500ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಾಗಿದೆ. ಇಂಥ ಸಂದರ್ಭದಲ್ಲಿ ಅವ್ರು ಏನ್ ಮಾಡಬೇಕು ಅನ್ನೋದು. ಅಲ್ಲ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸಾರ್ವಜನಿಕರ ಪರ, ಸರ್ಕಾರದ ವಿರುದ್ಧ ಅನ್ನೋದಕ್ಕಿಂತ ಸಾರ್ವಜನಿಕರ ಹಕ್ಕುಗಳನ್ನು ನಿರ್ಣಯ ಮಾಡುವಂತ ಒಂದು ಮಾಧ್ಯಮ. ಕೆಲವೊಂದ್ ಸರಿ ಸರ್ಕಾರ ಮಾಡುವಂತ ನಿರ್ಣಯಗಳು ಸಾರ್ವಜನಿಕ ಹಿತಾಸಕ್ತಿಯ ವಿರುದ್ಧ ಇದ್ದಾಗ ಸರ್ಕಾರಗಳನ್ನು ಪ್ರಶ್ನೆ ಮಾಡ್ಲಿಕ್ಕಿರುವಂತ ಒಂದು ಉತ್ತಮ ಮಾಧ್ಯಮ. ಈಗ ನೀವು ಉದಾಹರಣೆ ಹೇಳಿದ್ರಿ ಮದ್ದೂರು ಗಲಭೆ, ಈ ತರ ಪ್ರಕರಣಗಳನ್ನ ಮಾಡುವಂಥದ್ದು ರಾಜಕೀಯ ಪ್ರೇರಿತವಾಗಿರುತ್ತೆ. ಈ ಹಿಂದೆ ಹುಬ್ಬಳ್ಳಿ ಗಲಭೆ ಪ್ರಕರಣಗಳು ಸರ್ಕಾರ ವಾಪಸ್ ತಗೊಂಡಿತ್ತು. ಆದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆದ್ಮೇಲೆ ಕೋರ್ಟ್ ಅದನ್ನ ಈ ಆದೇಶನೇ ರದ್ದು ಮಾಡಿದ್ದಂತ ಉದಾಹರಣೆ ನಮ್ಮ ಮುಂದೆ ಇದೆ. ಅಂದ್ರೆ ಈ ರಾಜಕೀಯ ನಿರ್ಧಾರಗಳನ್ನು ಕೂಡ ಸಾರ್ವಜನಿಕ ಹಿತಾಸಕ್ತಿ ಮೂಲಕ ಪ್ರಶ್ನೆ ಮಾಡಿ ಗೆದ್ದಿರುವಂತ ಬಹಳ ಉದಾಹರಣೆಗಳು ನಮ್ಮ ಮುಂದೆ ಬಹಳ ಜನರಿಂದ ಇದೆ. ಉದಾಹರಣೆಗೆ KGL DGL ಪ್ರಕರಣದಲ್ಲಿ ಸರ್ಕಾರ ಅವರ ಪ್ರಕರಣ ವಾಪಸ್ ತಗೊಬೇಕಾದಾಗ ನೀವು ಸಾರ್ವಜನಿಕ ಅರ್ಜಿ ಹಾಕಿದ್ರಿ, ಅದು ಪರ ತೀರ್ಪು ಬಂತು. ಆದ್ರೆ ಬೆಂಗಳೂರಿನಂತ ಇಂಥ ಒಂದು ನಗರದಲ್ಲೇ ಆ ತರ ಒಂದು ಗಲಭೆ ನಡೆಯುತ್ತೆ. ಆಗಿ 2-3 ವರ್ಷ ಆದ್ರೂ ಕೂಡ ಈಗಲೂ ಪ್ರತಿ ಮಂಗಳೂರು ಆಗ್ಬೋದು, ಮದ್ದೂರು ಆಗ್ಬೋದು ನಡೀತಾನೆ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತ ಸರ್? ಅಲ್ಲ, ಗಲಭೆ ಮಾಡುವವರ ಪ್ರವೃತ್ತಿ ಏನಂದ್ರೆ ಗಲಭೆ ಮಾಡುವಂಥದ್ದೇ. ಮತ್ತೆ ಎರಡನೇದು, ನಮ್ಮೆಲ್ಲರ ದೃಷ್ಟಿಯಲ್ಲಿ ಒಂದು ನಾವು ಬಹಳ ಕ್ಲಿಯರ್ ಇರಬೇಕು. ಯಾರಾದ್ರೂ ಸಾಂವಿಧಾನಿಕ ಸಂಸ್ಥೆ, ಪೊಲೀಸ್ ಸ್ಟೇಷನ್ ಆಗಿರಬಹುದು ಅಥವಾ ಸಾಂವಿಧಾನಿಕ ಯಾವುದೋ ಆಫೀಸ್ ಆಗಿರ್ಬೋದು, ಆಸ್ಪತ್ರೆ, ಇಂಥವ್ರು ಯಾರು ದಾಳಿ ಮಾಡ್ತಾರಲ್ಲ ಅವ್ರನ್ನ ಒದ್ದು ಒಳಗಾಕಿ ಭಯೋತ್ಪಾದಕ ಅಂತೇಳಿ ನಾವು ಅವ್ರನ್ನ ಬಿಂಬಿಸ್ಬೇಕು. ಈ DJಹಳ್ಳಿ ಗಲಭೆ ಪ್ರಕರಣ ಆದಾಗ ಕರ್ನಾಟಕ ಹೈಕೋರ್ಟ್ ವಿಚಾರಣೆ ಮಾಡುವಾಗ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, DJಹಳ್ಳಿ ಪ್ರಕರಣ ಒಂದು ಭಯೋತ್ಪಾದಕ ಕೃತ್ಯ ಅಂತ ಹೇಳಿ. ಆಗಿನ ಸರ್ಕಾರ ಈ ಕೇಸನ್ನ NIA ಕೊಡ್ಲಿಕ್ಕೆ ಇಲ್ದಿರುವಾಗ್ಲೂ ನಾನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿ NIAಗೆ ಹೋಗಿತ್ತು. ಇದಾದ್ಮೇಲೆ ರೀಸೆಂಟ್ ಆಗಿ ನಾವು ನೋಡಿದಂಗೆ ಕರ್ನಾಟಕ ಸರ್ಕಾರ ಕಳೆದ ನವೆಂಬರ್ನಲ್ಲಿ 43 ಪ್ರಕರಣಗಳನ್ನು ವಾಪಸ್ ತಗೊಳ್ಳುವಂತ ನಿರ್ಧಾರ ಮಾಡಿತ್ತು. ಇದರಲ್ಲಿ ಬಹಳಷ್ಟು ಗಲಭೆ ಪ್ರಕರಣಗಳು ಇತ್ತವು. ಮತ್ತೆ ಹುಬ್ಳಿ ಗಲಭೆ ಅಂತ ಅಂದ್ರೆ ಎಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಜೀಪ್ಗಳನ್ನು ಜಖಂ ಮಾಡಿದಂತ ಪ್ರಕರಣಗಳು ಇತ್ತು. ಇಂಥ ಪ್ರಕರಣಗಳನ್ನು ವಾಪಸ್ ತಗೊಳ್ಳೋದ್ರಿಂದ ಸರ್ಕಾರ ಇಂಥ ಯಾರು ಗಲಭೆಕೋರರು ಇದ್ದಾರೆ ಅಥವಾ ಯಾರು ಸಾಂವಿಧಾನಿಕ ಸಂಸ್ಥೆ ಮೇಲೆ ದಾಳಿ ಮಾಡುವಂತವ್ರು ಇದ್ದಾರೆ, ಇಂಥವ್ರಿಗೆ ಇನ್ನಷ್ಟು ಪ್ರೇರಣೆಯನ್ನು ಕೊಡ್ತಿದೆ. ಜೊತೆಗೆ ಪೊಲೀಸರ ಮಾರಲ್ ಡೌನ್ ಮಾಡ್ಲಿಕ್ಕೆ ಮಾಡುವಂತ ದೊಡ್ಡ ಷಡ್ಯಂತ್ರ ಇದು ಅಂತ ನಾನು ಭಾವಿಸ್ತೀನಿ. ಇಂಥ ಎಲ್ಲಾ ಸಂದರ್ಭಗಳಲ್ಲೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆಗಿರ್ಬೋದು ಅಥವಾ ಇಂಥ ಮಾಧ್ಯಮಗಳ ಮೂಲಕ ಸರ್ಕಾರದ ನಿಲುವನ್ನು ಪ್ರಶ್ನೆ ಮಾಡಬಹುದು. ಒಂದ್ ಕಡೆ ಸರ್ಕಾರ ಈ ತರ ಕ್ರಿಮಿನಲ್ ಇದ್ರಲ್ಲಿ ಅವ್ರನ್ನ ವಾಪಸ್ ತಗೊಳ್ತಾ ಇರುತ್ತೆ ಕೇಸ್ಗಳು. ಇನ್ನೊಂದ್ ಕಡೆ ಹಿಂದೂ ಕಾರ್ಯಕರ್ತನ ಅಥವಾ ಕೋಮು ಇದ್ರಲ್ಲಿ ಅರೆಸ್ಟ್ ಮಾಡೋದು, FIR ಹಾಕೋದು ಅಂತೆ. ಉದಾಹರಣೆಗೆ ಮದ್ದೂರಿನಲ್ಲಿ CT ರವಿ ಮೇಲೆ FIR ಆಯ್ತು, ಯತ್ನಾಳ್ ಮೇಲೆ FIR, ಮತ್ತೆ ವಿಕ್ರಮ್ ಟಿ ವ್ಯವಸ್ಥಾಪಕರ ಮೇಲೆ. ಅಲ್ಲ, ನಮ್ಗೆಲ್ರಿಗೂ ಗೊತ್ತಿರುವಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ ಓಲೈಕೆಯಲ್ಲಿ ಬಹಳ ಮುಂದಿದೆ ಅಂತ ಹೇಳಿ. ನೀವು ಮುಸ್ಲಿಮರಿಗೆ 4% ರಿಸರ್ವೇಶನ್ ಕೊಟ್ಟಿರುವಂತದ್ದಾಗ್ಲಿ, ಈ ತರ ಯಾವುದೇ ಪ್ರತಿಯೊಂದು ಹೆಜ್ಜೆಯಲ್ಲೂ, ಈಗ ನಿನ್ನೆ ಜಾತಿ ಗಣತಿಯಲ್ಲಿ ಕ್ರಿಶ್ಚಿಯನ್ರ ಸಮುದಾಯದ ಒಂದಷ್ಟು ಪಟ್ಟಿಯನ್ನು ನಾವು ನೋಡೋದು ನಮಗೆ ಆಶ್ಚರ್ಯ ಆಯ್ತು. ವಿಶ್ವಕರ್ಮ ಕ್ರಿಶ್ಚಿಯನ್, ಲಿಂಗಾಯತ್ ಕ್ರಿಶ್ಚಿಯನ್ ಅಂತ. ಅದ್ರ ಅಲ್ಪಸಂಖ್ಯಾತರ ಓಲೈಕೆಯ ಬರ ಹೇಗಿದೆ ಅಂದ್ರೆ ಬಹುಸಂಖ್ಯಾತರ ನಿರ್ಲಕ್ಷ್ಯ ಮಾಡುವ ಮಟ್ಟಕ್ಕೆ ಸರ್ಕಾರ ಬಂದ್ ಕೂತಿದೆ.
ಮತ್ತೆ ಇಂಥ ಪ್ರಕರಣಗಳು ಯಾವ್ಯಾವ ಪ್ರಕರಣಗಳನ್ನ ಹಾಕಿದ್ದಾರೆ, ಈ ಎಲ್ಲಾ ಪ್ರಕರಣಗಳು ಬಹಳಷ್ಟು ರದ್ದಾಗಿದ್ದಾವೆ. ಮತ್ತೆ ಓಲೈಕೆ ಮಾಡ್ಲಿಕ್ಕೆ ಆಗ್ತಿರುವಂತ ಈಗ ನೀವು ಗಣಪತಿ ಮೇಲೆ ಕಲ್ಲು ಹೊಡೆದಿದ್ದಂತ ಹಿಂದೂಗಳೇ ಮಾಡಿರ್ಬೋದು ಅಂತೇಳಿ ಯಾರೋ ಒಬ್ರು ಹೇಳಿಕೆಯನ್ನು ಕೊಟ್ಟಿದ್ರು. ಮತ್ತೆ ಈ ಧರ್ಮಸ್ಥಳ ಷಡ್ಯಂತ್ರ ನಾವು ನಡೆದಾಗ ಬಹಳ ಜನ ಧರ್ಮಸ್ಥಳದ ವಿರುದ್ಧ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಮಾತಾಡಿದಾಗ ಅವ್ರದೇ ಉಪಮುಖ್ಯಮಂತ್ರಿ ಹೇಳಿದ್ರು, ಇಲ್ಲ ಧರ್ಮಸ್ಥಳದ ವಿರುದ್ಧ ನಡೆಯುವಂತ ಒಂದು ಷಡ್ಯಂತ್ರ ಇದು ಅಂತೇಳಿ. ಅಂದ್ರೆ ಒಂದು ಅಲ್ಪಸಂಖ್ಯಾತರ ಓಲೈಕೆಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಏನ್ ಬೇಕಾದ್ರೂ ಬಹುಸಂಖ್ಯಾತರು ಅಥವಾ ಬಹುಸಂಖ್ಯಾತ ಸಮಾಜದ ಏನ ಅಂದ್ರೆ ವಿಷಯಗಳಿದೆ, ಆಸ್ತಿಕತೆ ಇದೆ, ಅದರ ವಿರುದ್ಧ ಮಾಡುವಂತ ಬಹಳ ಉದಾಹರಣೆಗಳಿದಾವೆ. ಮತ್ತೆ ಇಂಥ ಕೇಸ್ಗಳನ್ನ ಹಾಕೋದ್ರಿಂದ ಅವ್ರು ಏನಾದ್ರು ಹಿಂದೂ ಸಂಘಟನೆ ಕಾರ್ಯಕರ್ತರು ಅಥವಾ ಹಿಂದೂಗಳನ್ನ ಜಗ್ಗಿಸ್ತೀವಿ ಅಥವಾ ನಾವು ಭಯ ಪಡಿಸ್ತೀವಿ ಅಂತ ಸಿದ್ದರಾಮಯ್ಯನವರು ಅನ್ಕೊಂಡಿದ್ರೆ ಅದೊಂಥರ ಹಾಸ್ಯಾಸ್ಪದ ಅಂತ ನಾನು ಭಾವಿಸ್ತೀನಿ. ಧರ್ಮಸ್ಥಳ ಪ್ರಕರಣಕ್ಕೆ ಬರೋದಾದ್ರೆ ತರಾತುರಿಯಲ್ಲಿ SIT ರಚನೆ ಮಾಡ್ತು. ಆದ್ರೆ ಈಗ ಪ್ರಕರಣನೇ ಉಲ್ಟಾ ತೆಗ್ತದೆ. ಈಗ 11 ಜನರಿಗೆ ನೋಟಿಸ್ ಕೊಟ್ಟಿದೆ, ಅಕ್ರಮ ವರ್ಗಾವಣೆ ಆಗಿದೆ ಅಂತ. ಇದ್ರ ಬಗ್ಗೆ ಅಲ್ಲ, ಒಟ್ಟು ಧರ್ಮಸ್ಥಳ ಪ್ರಕರಣವನ್ನ ಒಂದು SIT ತನಿಖೆ ಹೇಗೆ ನಡಿಬಾರದು ಅಂತ ಹೇಳಿ ಏನಾದ್ರು ಒಂದು ಪುಸ್ತಕ ಯಾರು ಮುಂದೆ ಬರೆದ್ರೆ ಒಂದು ಬುರುಡೆಯ ಕತೆ ಅಂತ ಹೇಳಿ ಧರ್ಮಸ್ಥಳ ಪ್ರಕರಣವನ್ನು ಬರಿಬಹುದು. ರಾಜಕೀಯ ಷಡ್ಯಂತ್ರಕ್ಕೋಸ್ಕರ SIT ಅನ್ನು ರಚನೆ ಮಾಡಿದ್ರು ಅಂತ ಹೇಳಿದ್ರೆ ಯಾವುದು ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಸಿದ್ದರಾಮಯ್ಯನವರು ಹೇಳಿದ್ರು SIT ಮಾಡಲ್ಲ ಅಂತ ಹೇಳಿ. ನಂತರ ಯಾರ ಕಾರಣದ ಕೈ ಕೆಲಸ ಮಾಡಿದ್ದು ಗೊತ್ತಿಲ್ಲ, SIT ರಚನೆ ಆಯ್ತು. SIT ರಚನೆ ಆದ್ಮೇಲೆ ಅವನ ಹೇಳಿಕೆ ನಂತರ 16 ಕಡೆ ಗುಂಡಿ ತೋಡಿದ್ರು. SIT ನೀವು ADGP ಇಂದ ಹಿಡಿದು SP ಗಳವರೆಗೂ ನೇಮಕ ಮಾಡಿದ್ರು. ಗುಂಡಿಗಳಲ್ಲಿ ಏನೂ ಸಿಗ್ಲಿಲ್ಲ. ಇದಾದ್ಮೇಲೆ ಏನಾಯ್ತು, ಸರ್ಕಾರದ ಪ್ರತಿನಿಧಿಗಳೇ ಅಂದ್ರೆ ಡೆಪ್ಯೂಟಿ CM ಇಂಥವ್ರು ಹೇಳಿದ್ರು ಇಲ್ಲ ಧರ್ಮಸ್ಥಳದ ವಿರುದ್ಧ ನಡೆಯುವಂತ ಷಡ್ಯಂತ್ರ ಅಂತ ಹೇಳಿ. ಒಟ್ಟು ಪ್ರಕರಣ ಈಗ ಉಲ್ಟಾ ತಿರುಗಿದೆ. ಅಂದ್ರೆ ಯಾರು ಸಾಕ್ಷಿ ಹೇಳ್ದ, ಅಂದ್ರೆ ಯಾರೋ ತಾನೇನೋ ಬುರುಡೆ ತೆಗೆದಿದ್ದೀನಿ ಅಥವಾ ಯಾರೋ ಹೆಣ ಊತಿದ್ದೀನಿ ಅಂತ ಹೇಳ್ದ, ಆ ಮನುಷ್ಯನೇ ಈಗ ಹೇಳಿದಾನೆ ಇಲ್ಲ ನಾನು ಇದು ನನಗೆ ಹೇಳ್ಕೊಟ್ರು ಅನ್ನೋ ಹತ್ರ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಹೇಳಿ ಅವ್ನು ಆರೋಪಿ ಮಾಡಿದೀವಿ ಅಂತ ಹೇಳಿ ಮೊನ್ನೆ ಕೋರ್ಟಲ್ಲಿ ಕೂಡ ಹೇಳಿದ್ರು. ಮೊನ್ನೆ ಕೋರ್ಟಲ್ಲಿ ಸರ್ಕಾರ ಒಂದು ಹೇಳಿಕೆಯನ್ನು ಕೊಟ್ಟಿದೆ, ಏನಂದ್ರೆ ಧರ್ಮಸ್ಥಳದ ವಿರುದ್ಧ ನಡೆದಂತ ಷಡ್ಯಂತ್ರ ಇದು ಅಂತ ಹೇಳಿ. ನಾವು ಸರ್ಕಾರಕ್ಕೆ ಸೀಮಿತವಾಗದಿರ ಇದನ್ನ ಪ್ರಕರಣವನ್ನು ನೋಡಿದ್ರೆ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡುವಂತ ಟ್ರೆಂಡ್ ಈ ದೇಶದಲ್ಲಿ ಬಹಳ ದಿನದಿಂದ ನಡೀತಾ ಇದೆ. ಹಿಂದೆ ನಾನು ಬಹಳ ಸರಿ ಉಲ್ಲೇಖ ಮಾಡ್ತಾ ಹೇಳಿದೆ, ಶಬರಿಮಲೆಯಲ್ಲಿ ಮಹಿಳೆಯರ ಪ್ರವೇಶಕ್ಕೋಸ್ಕರ ಶಬರಿಮಲೆಯಲ್ಲಿ ಮಹಿಳೆಯರ ಪ್ರವೇಶ ಇದ್ದಂಥ ಇಡೀ ಜಗತ್ನಲ್ಲಿರುವಂತ ನೈಷ್ಠಿಕ ಬ್ರಹ್ಮಚರ್ಯ ಪಾಲನೆ ಮಾಡುವಂತ ಒಬ್ಬನೇ ದೇವರು ಅಯ್ಯಪ್ಪ. ಅಂತ ದೇವಸ್ಥಾನದಲ್ಲಿ ಅಲ್ಲಿನ ಕಟ್ಟುಪಾಡುಗಳು ಮಹಿಳೆಯರನ್ನ ಒಂದು ವಯಸ್ಸಿನ ಮಹಿಳೆಯರನ್ನು ಒಳಗ್ ಬಿಡಲ್ಲ. ಅದರ ವಿರುದ್ಧ ನಡೆದಂತ ಹೋರಾಟದಲ್ಲಿ ಕೂಡ ದೇವಸ್ಥಾನಗಳ ವಿರುದ್ಧ ಅಥವಾ ಹಿಂದೂ ಸಮಾಜ ಮಹಿಳೆಯರ ವಿರುದ್ಧ ಅಥವಾ ಮಹಿಳೆಯರನ್ನು ದೂರ ಇಟ್ಟಿದೆ ಅನ್ನುವಂತ ದೊಡ್ಡ ಷಡ್ಯಂತ್ರವನ್ನು ಬಿಂಬಿಸಿದ್ರು. ಇದಾದ್ಮೇಲೆ ನಾವು ನೋಡಿದಂಥದ್ದು ಶನಿಶಿಂಗನಾಪುರದಲ್ಲಿ ಒಂದು ದೊಡ್ಡ ಬಾನು ಬ್ರಿಗೇಡ್ ಅಂತ ಹೇಳಿ ಒಂದು ಸಂಘಟನೆ, ಭೂಮಾತಾ ಬ್ರಿಗೇಡ್ ಅಂತ ಒಂದು ಸಂಘಟನೆ ದೊಡ್ಡ ಹೋರಾಟವನ್ನು ಮಾಡಿ ಅಲ್ಲೂ ಕೂಡ ಇದೇ ಪರಿಸ್ಥಿತಿ, ಗರ್ಭಗುಡಿಗೆ ಹೋಗ್ಬೇಕು ಅಂತ ಹೇಳಿ ಒಂದು ದೊಡ್ಡ ಹೋರಾಟ ಮಾಡಿದ್ರು. ನಂತರ ಹಿಂದೂ ಸಮಾಜ ರಿಗ್ರೆಸಿವ್ ಇದೆ, ಮಹಿಳೆಯರ ವಿರುದ್ಧ ಇದ್ದಾರೆ ಅಂತ ಹೇಳಿದ್ರು. ನಿಮ್ಗೆ ಆಶ್ಚರ್ಯ ಅಂದ್ರೆ ಸದ್ಗುರು ಅವರ ಆಶ್ರಮ ಇಲ್ಲಿ ಶುರು ಆದಾಗ ಬಹಳ ಜನ ಹೇಳಿದ್ರು ಸದ್ಗುರು ಆಶ್ರಮಕ್ಕೆ ಹೋದವ್ರಿಗೆ ಕಿಡ್ನಿ ಕಿತ್ಕೊಳ್ತಾರೆ, ಹಾರ್ಟ್ ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳಿ. ಅಂದ್ರೆ ಹಿಂದೂ ಸಮಾಜದ ದೇವಸ್ಥಾನಗಳು ಅಥವಾ ಹಿಂದೂ ಸಮಾಜದ ಹಿತಾಸಕ್ತಿಗಳೇನಿದಾವೆ ಇಂಥದ್ರ ವಿರುದ್ಧ ಷಡ್ಯಂತ್ರ ನಡೆಯುವಂಥದ್ದು ಇದನ್ನ ಮೊದಲಲ್ಲ. ಇದಕ್ಕೆ ನಾನು ಬಹಳ ಸರಿ ಮಾತಾಡುವಾಗ ಇದಕ್ಕೆ ನರೇಟಿವ್ ಟೆರರಿಸಮ್ ಅಂತ ಕೂಡ ಕಾಯಿನ್ ಮಾಡಿದ್ದೀನಿ. ನರೇಟಿವ್ ಟೆರರಿಸಮ್ ಅಂದ್ರೆ ಒಂದು ನರೇಟಿವ್ ಸೃಷ್ಟಿ ಮಾಡುವಂಥದ್ದು ಬಹಳ ವರ್ಷದಿಂದ ನಡೀತಿದೆ. ಹಿಂದೂ ಸಮಾಜ ಅದನ್ನ ಸಮರ್ಥವಾಗಿ ಎದುರಿಸುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಬರೋದಾದ್ರೆ ಈ SIT ಮೂಳೆಗಳ ಬಗ್ಗೆ ತನಿಖೆ ಮಾಡುತ್ತೆ, ಈ ಷಡ್ಯಂತ್ರದ ಬಗ್ಗೆ CID ರಚನೆ ಆಗುತ್ತೆ ಅನ್ನೋದು ಸರ್ಕಾರದ ಕಡೆಯಿಂದ ಇದು ಮಾಡ್ತದೆ. CID ಯಾವ ರೀತಿ ತನಿಖೆ ಮಾಡುತ್ತೆ ಅಂತ ಅಲ್ಲ, ಒಂದು ಅವನ್ ನೋಡಿ ನನಗೆ ಆಶ್ಚರ್ಯ ಮತ್ತೆ ಎರಡನೇದು ನಾವು ದುರಂತ ಅಂತ ಹೇಳಿದ್ರೆ ಅವನ್ ತಂದಿದ್ ಬುರುಡೆ ಬಗ್ಗೆ ತನಿಖೆನೆ ಅವ್ರು ರೀಸೆಂಟ್ ಆಗಿ ಮಾಡಿರ್ಬೇಕು ಅಥವಾ ಆರಂಭದಿಂದ 16 ಗುಂಡಿ ತೋಡುವವರೆಗೂ ಅವನ್ ತಂದಿದ್ ಬುರುಡೆ ಬಗ್ಗೆನೆ ತನಿಖೆ ಆಗ್ಲಿಲ್ಲ. ಸರ್ಕಾರ ಏನಕ್ಕೆ ಮಾಡಿಲ್ಲ ಅಂತ ಹೇಳಿ ಸರ್ಕಾರ ಸ್ಪಷ್ಟನೆ ಕೊಡಬೇಕು. ಮತ್ತೆ ಈಗಾಗಲೇ ಅವನ ವಿರುದ್ಧ ಪ್ರಕರಣ ಅಂದ್ರೆ ಯಾರು ಭೀಮಾ ಅಥವಾ ಏನು ವ್ಯಕ್ತಿ ಇದ್ದಾನೆ ಆತನ ವಿರುದ್ಧನೇ ಪ್ರಕರಣ ದಾಖಲಿಸಿ ಅವನನ್ನೇ ಎನ್ಕ್ವೈರಿ ಮಾಡ್ತಿರೋದ್ರಿಂದ ಈಗ ಮುಂದೆ ಒಟ್ಟು ಎನ್ಕ್ವೈರಿ ಹೇಗಾಗುತ್ತೆ ಅಂತ ನಾವು ನೋಡ್ಬೇಕಿದೆ. ಮತ್ತೆ ಒಂದಂತೂ ಸ್ಪಷ್ಟ ಇದೆ, ಇದು ಕಾನ್ಸ್ಪಿರಸಿ ಆಗಿದ್ದು ಧರ್ಮಸ್ಥಳದ ವಿರುದ್ಧ ಅಥವಾ ಒಂದು ಧಾರ್ಮಿಕ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿದ್ದಂತೂ ನಮಗೆ ಗೊತ್ತಿದೆ. ನಿಮ್ಗೆ ಆಶ್ಚರ್ಯ ನೋಡಿ, ಧರ್ಮಸ್ಥಳದ ಪ್ರಕರಣ ಆರಂಭ ಆಯ್ತಪ್ಪ, ಅವಾಗ ಜನ ಏನ್ ಹೇಳಿದ್ರು, ಆದ್ರೂ ಒಂದಷ್ಟು ಜನ ಹೇಳಿಕೆಯನ್ನು ಕೊಟ್ಬಿಟ್ರು, ಏನಂದ್ರೆ ಧರ್ಮಸ್ಥಳದಲ್ಲಿ ಮಹಿಳೆಯರು ಹೋಗ್ಲಿಕ್ಕೆ ಸೇಫ್ ಅಲ್ಲ, ಧರ್ಮಸ್ಥಳಗಳಲ್ಲಿ ಜನ ಹೋಗ್ಲಿಕ್ಕೆ ಸೇಫ್ ಅಲ್ಲ, ಈ ತರ ಎಲ್ಲ ಒಂದಷ್ಟು ಹೇಳಿಕೆ ನಡೀತು. ಇನ್ನು ಕೆಲವು ಭಂಡರು ಏನ್ ಹೇಳಿದ್ರು, ಇಲ್ಲ ಅಲ್ಲಿ ಮದುವೆ ಆದವ್ರಿಗೆ ಹೆಣ್ಮಕ್ಳನ್ನ ಕೆಟ್ಟದ ದೃಷ್ಟಿಯಲ್ಲಿ ನೋಡ್ತಾರೆ, ಈ ತರ ಮಟ್ಟಿಗೆ ಹೇಳಿಕೆಗಳನ್ನು ಕೊಟ್ಟಿದ್ದು ನಾವು ನೋಡಿದೀವಿ. ಅಂದ್ರೆ ಯಾರು ಅಲ್ಲೇ ಮದುವೆ ಆಗಿದ್ದಾನೆ ಅವನೇ ಅಲ್ಲಿನ ಮದುವೆ ಬಗ್ಗೆ ಮದುವೆ ಆದ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಒಟ್ಟು ಒಂದು ನರೇಟಿವ್ ಅನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. SIT ರಚನೆ ಆಗ ಮುಂಚೆ ಅಲ್ಲಿನ SP ಹೇಳಿದ್ರು ಈ ಪ್ರಕರಣದಲ್ಲಿ ಅವನು ತಲೆ ಮಡಿಸ್ಕೊಂತಾನೆ ಹೇಳಿಕೆ ಆದ್ಮೇಲೆ ಅಂತ. ಬಟ್ ಈಗ ಮಹೇಶ್ ತಿಮ್ರೋಡಿ ತಲೆ ಮಡಿಸ್ಕೊಂಡಿದ್ದಾರೆ, ಅವ್ರ ವಿರುದ್ಧ 2 ನೋಟಿಸ್ ಕೂಡ ಪೊಲೀಸರು ಕೊಟ್ಟಿದ್ದಾರೆ. ಇದ್ರಿಗೆ ಏನ್ ಹೇಳ್ತೀವಿ ಸರ್? ಅಲ್ಲ, ಪೊಲೀಸರು ಫಸ್ಟ್ ಒಂದು ಸ್ಪಷ್ಟತೆಯನ್ನು ಕೊಡಬೇಕು. SIT ತನಿಖೆಯನ್ನ ಸರ್ಕಾರ ಯಾಕೆ ಮಾಡಿತ್ತು ಮತ್ತೆ SIT ತನಿಖೆಯಲ್ಲಿ ಈವರೆಗೂ ಏನೇನು ಸಿಕ್ಕಿದೆ ಸಾರ್ವಜನಿಕರಿಗೆ ಹೇಳಬೇಕು. ಈಗ SIT ತನಿಖೆಯಲ್ಲಿ ದಿನ ನೀವು ನೋಡಿದ್ರೆ
ಯೂಟ್ಯೂಬರ್ಸ್ ಈಗ ಲಾಸ್ಟ್ ಒಂದು 10 ದಿನದಲ್ಲಿ ಯೂಟ್ಯೂಬರ್ಗಳು ಲೈವ್ ಬರುವಂತದ್ದು ಈ ತರದ್ ಎಲ್ಲ ನಿಂತಿದೆ. ನಿಮ್ಗೆ ಉದಾಹರಣೆಗೆ ಸುಜಾತ ಭಟ್ ಅಂತ ಒಬ್ರು ಹೆಣ್ಮಗಳು ಬಂದ್ರು, ಅವ್ರ ಮಗಳು ಅನನ್ಯ ಭಟ್ ಇಲ್ಲ ಮಾಯ ಆಗಿದ್ದಾರೆ, ಅದು ತೀರ್ಕೊಂಡಿದ್ದಾರೆ ಅಂತ ಹೇಳಿ. ನೀವು ಅವ್ರನ್ನ ನೋಡಿದ ತಕ್ಷಣ ನಮಗೆ ಅನ್ಸ್ತಿತ್ತು ಪಾಪ ಎಂತ ಹೆಣ್ಮಗಳು, ವಯಸ್ಸಾಗಿರುವಂತ ಅಜ್ಜಿ, CBI ಅಲ್ಲಿ ಕೆಲಸ ಮಾಡಿದ್ರು, ಇಂಥವ್ರಿಗೆಲ್ಲ ಅನ್ಯಾಯ ಆಗಿದೆ ಅಂತೇಳಿ ಎಷ್ಟೋ ಜನಕ್ಕೆ ಕನಿಕರ ಹುಟ್ಟಿತ್ತು. ಆದ್ರೆ ಕೊನೆಗೇನಾಯ್ತು, ಸುಜಾತ ಭಟ್ ಅನ್ನುವಂಥದ್ದು ಹಾಕ್ ಸ್ಟೋರಿ, ಒಂದು ಕಪೋಲ ಕಲ್ಪಿತ ಸ್ಟೋರಿ ಅದು ಅಂತೇಳಿ ಗೊತ್ತಾಯ್ತು. ಹೀಗೆ ನೀವು ಎಲ್ಲಾ ಪ್ರಕರಣಗಳಲ್ಲೂ ಅಂದ್ರೆ ಒಟ್ಟು ಪ್ರಕರಣಗಳಲ್ಲೂ ಈ ಪ್ರಕರಣದಲ್ಲಿ ಯಾರ್ಯಾರು ಸಾಕ್ಷಿ ಹೇಳಿದ್ದಾರೆ ಅಥವಾ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಂಥವ್ರನ್ನೆಲ್ಲ ಕರೆದಾಗ ಕೂಡ ನನಗನ್ಸುತ್ತೆ, ನನ್ನ ನಂಬಿಕೆ ಇದೆ, ಒಟ್ಟು ಇದು ಒಂಥರ ನರೇಟಿವ್ ಅಂತ ಹೇಳಿ. ಮತ್ತೆ SP ಅವ್ರ ಹೇಳಿಕೆ ಈ ನೋಟಿಸ್ ಕೊಟ್ಟರು ಸಿಗ್ಲಿಲ್ಲ ಅಂತ ಹೇಳುವಂಥದ್ದು ಹಾಸ್ಯಾಸ್ಪದ ಇದೆ. ಯಾರನ್ನ ಬೇಕಾದ್ರೂ ಹುಡುಕಿ ಅವ್ರು FIR ಮಾಡ್ತಾರೆ ಅಥವಾ ಯಾರನ್ನ ಬೇಕಾದ್ರೂ ಹುಡುಕಿ ಅರೆಸ್ಟ್ ಮಾಡ್ತಾರೆ, ಅಂತದ್ರಲ್ಲಿ ಅವ್ರು ಸಿಗ್ಲಿಲ್ಲ ಅಂತ ಹೇಳುವಂಥದ್ದು ಆಶ್ಚರ್ಯ ನನಗೆ. ಸೊ ಇನ್ನೊಂದು BJP ಸರ್ಕಾರದಲ್ಲಿ ಹೆಸರಲ್ಲಿ ಬದಲಾಯಿಸ್ತಾ ಬಂದಾಗ ಕಾಂಗ್ರೆಸ್ ವಿರೋಧ ಮಾಡ್ತಾ ಬರ್ತಾ ಇತ್ತು. ಆದ್ರೆ ಈಗ ಶಿವಾಜಿ ನಗರ ಮೆಟ್ರೋ ಸ್ಟೇಷನ್ನ ಕ್ರಿಶ್ಚಿಯನ್ ಹೆಸರಲ್ಲಿ ನಾಮಕರಣ ಮಾಡಬೇಕು ಅಂತ ಅದಕ್ಕೆ ಸಿದ್ದರಾಮಯ್ಯ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸಿದ್ದರಾಮಯ್ಯನವರಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಹಿಂದೂಗಳನ್ನು ಕಂಡ್ರೆ ಅಸಹನೆ ಮೊದಲಿಂದ ಇದೆ. ಇದೇನು ಮೊದಲನೇ ಸರಿ ಅಲ್ಲ. ಅವ್ರು ಯಾವಾಗ್ಲೂ ಅವ್ರ ಹಣೆ ಕುಂಕುಮ ಇಟ್ಟಾಗೂ ಬೇಡ ಅಂತ ಹೇಳಿದ್ದು ನಾವು ನೋಡಿದೀವಿ, ಮೈಸೂರು ಪೆಟನ್ ಬೇಡ ಅಂತದ್ದು ನಾವು ನೋಡಿದೀವಿ. ಅದು ಅಸಹನೆ ಏನಕ್ಕೆ ಅಂತ ಅವರೇ ಹೇಳಬೇಕು. ಮತ್ತೆ ಒಂದು ಹೆಸರನ್ನು ಬದಲಾವಣೆ ಮಾಡ್ಲಿಕ್ಕೆ BMRCL ಅವ್ರು ಹೇಳೋ ಪ್ರಕಾರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗತ್ತೆ. ಈಗಿರುವಂತ ಛತ್ರಪತಿ ಶಿವಾಜಿ ನಗರ ಅನ್ನೋ ಇರುವಂತ ಮೆಟ್ರೋ ಹೆಸರನ್ನ ಬದಲಾವಣೆ ಮಾಡಿ ಪ್ರಸ್ತಾವನೆ ಕಳಿಸುವಾಗ ಸರ್ಕಾರ ಯಾವ ಮಾನದಂಡದ ಮೇಲೆ ಮಾಡ್ತಿದೆ ಅಂತ ಹೇಳಿ ಅವ್ರು ನಿರ್ಧಾರ ಮಾಡಬೇಕು, ಮತ್ತೆ ಅದನ್ನ ಹೇಳಬೇಕು ಜನಕ್ಕೆ. ನೀವು ಓಲೈಕೆ ಕಾರಣಕ್ಕಿಲ್ಲ ನಾವು ಹೆಸರು ಬದಲಾವಣೆ ಮಾಡ್ತಿದೀವಿ ಅಂತ ಹೇಳಿದ್ರೆ, ಅಂದ್ರೆ ಯಾರು ಹೆಸರು ಬದಲಾವಣೆ ವಿರುದ್ಧ ಕ್ರಿಟಿಸೈಸ್ ಮಾಡಿದವರು ಅಥವಾ ಯಾರು ಹೆಸರು ಬದಲಾವಣೆ ಅದೊಂದೇ ಕೆಲಸ ಅಲ್ಲ ಸರ್ಕಾರದ ಅಂತ ಹೇಳಿದವರು ಇವತ್ತು ಅವರೇ ಹೆಸರು ಬದಲಾವಣೆ ಮಾಡ್ಲಿಕ್ಕೆ ಮುಂದೋಗಿರುವಂತದ್ದು ಆಶ್ಚರ್ಯ ಇದೆ. ಮತ್ತೆ ಎರಡನೇದು ಓಲೈಕೆ ರಾಜಕಾರಣ ಬಿಟ್ರೆ ಬೇರೆ ಏನೂ ಅಲ್ಲ. ಮತ್ತೆ ಛತ್ರಪತಿ ಶಿವಾಜಿ ಮಹಾರಾಜರ ಕೊಡುಗೆ ಏನೂ ಇಲ್ಲ ಅಂತ ಹೇಳುವಂತ ಅರ್ಥದಲ್ಲಿ ಇರೋ ಏನಾದ್ರು ಬದಲಾವಣೆ ಮಾಡ್ಲಿಕ್ಕೆ ಹೋಗಿದ್ದಾದ್ರೆ ಹಿಂದೂ ಸಮಾಜ ಅದಕ್ಕೆ ಉತ್ತರ ಕೊಡುತ್ತೆ. ಈಗ ರಾಷ್ಟ್ರೀಯವಾಗಿ ಜಾತಿ ಗಣತಿ ನಡೀಲಿಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಸಿದ್ಧತೆ ಮಾತಾಡಿದೆ. ಆದರೆ ತರಾತುರಿಯಲ್ಲಿ 15 ದಿನಗಳಲ್ಲಿ ಜಾತಿ ಗಣತಿ ಕರ್ನಾಟಕದಲ್ಲಿ ಮುಗಿಸ್ಬೇಕು ಅಂತ ಮಾಡಿದ್ರೆ ಇದರಲ್ಲಿ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್ ಅಂತ ಅಲ್ಲ. ಒಂದು ನನಗನ್ಸೋದು ಏನು ಗೊತ್ತಾ ನೋಡಿ, ಒಟ್ಟು ರಾಜ್ಯ ಸರ್ಕಾರಗಳಿಗೆ ಗಣತಿಯ ಮಾಡುವಂತ ಅಧಿಕಾರ ಯಾವುದೂ ಇಲ್ಲ. ಅದು ಸಂವಿಧಾನದಲ್ಲಿ ಬಹಳ ಕ್ಲಿಯರ್ ಇದೆ. ಇವರು ಸೋಷಿಯಲ್ ಸರ್ವೆ ಅಂತ ಹೇಳಿ ಏನ್ ಮಾಡ್ತಿದ್ದಾರೆ ಈ ಗಣತಿಯನ್ನ, ಇದು ಔಟ್ ರೈಟ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನಾನು ಭಾವಿಸ್ತೀನಿ. ಎರಡನೇದು ಸರ್ಕಾರದ ಇದ್ರೊಳಗಿನ ಅರ್ಥ ಅಥವಾ ಒಳಪಿತ್ತೂರು ಏನಿದೆ ನನಗೆ ಗೊತ್ತಿಲ್ಲ. ಕಾರಣ ಏನಂತಂದ್ರೆ ವೋಟರ್ ID ಅಂತ ತಗೊಳ್ತಿದ್ದಾರೆ, ಆಧಾರ್ ಡೀಟೇಲ್ಸ್ ಅಂತ ತಗೊಳ್ತಿದ್ರು. ನೀವು ಜಾತಿ ಸರ್ವೆ ಮಾಡುವಂಗಿದ್ರೆ, ನೀವು ಶೈಕ್ಷಣಿಕ ಸರ್ವೆ ಮಾಡುವಾಗಿದ್ರೆ ವೋಟರ್ ID ನೆಸೆಸಿಟಿ ಏನಿದೆ, ಆಧಾರ್ ಕಾರ್ಡ್ನ ನೆಸೆಸಿಟಿ ಏನಿದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಮತ್ತೆ ಇದ್ರ ಜೊತೆ ಕ್ರಿಶ್ಚಿಯನ್ಗಳು ಕನ್ವರ್ಟ್ ಆಗಿರುವಂತ ಕ್ರಿಶ್ಚಿಯನ್ಗಳು ಪಟ್ಟಿ ಮಾಡಿದ್ರು, ಈಗ ಅದನ್ನ ಕೈ ಬಿಟ್ಟಿದ್ದಾರೆ ಸರ್ಕಾರ. ಆದ್ರೆ ಒಟ್ಟು ಯಾರನ್ನ ಪ್ಲೀಸ್ ಮಾಡ್ಲಿಕ್ಕೆ ಜಾತಿ ಗಣತಿಯನ್ನ ಮಾಡ್ತಿದ್ದಾರೆ ಅಥವಾ ಏನ್ ಕಾರಣದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ ಸರ್ಕಾರ ಇದನ್ನ ಸ್ಪಷ್ಟ ಮಾಡಬೇಕು. ಎರಡನೇದು, ಈಗಾಗಲೇ ಈ ಜಾತಿ ಗಣತಿ ಒಟ್ಟು ವಿಚಾರ ಕರ್ನಾಟಕ ಹೈಕೋರ್ಟ್ ಮುಂದೆ ಬಾಕಿ ಇರೋದ್ರಿಂದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ, ಹಾಗಾಗಿ ಹೈಕೋರ್ಟ್ ಏನ್ ನಿರ್ದೇಶನ ಕೊಡುತ್ತೆ ಅಂತ ಹೇಳಿ ನಾವೆಲ್ಲ ಕಾಯಬೇಕಾಗಿದೆ. ಈ ಹಿಂದೂಗಳು ಹಬ್ಬ ಬಂದಾಗ ಇಡೀ ದೇಶದಂತ ನಾಗರ ಪಂಚಮಿ ಬಂದಾಗ ಆವುಗೆ ಉತ್ತಕ್ಕೆ ಹಾವು ಇರಬಾರ್ದು ಅಂತಾರೆ, ಗಣೇಶ ಹಬ್ಬ ಬಂದಾಗ DJ ಬೇಡ ಅಂತಾರೆ, ದೀಪಾವಳಿ ಬಂದಾಗ ಪಟಾಕಿ ಬೇಡ ಅಂತಾರೆ. ಈ ತರ ನೆರೆಟಿವ್ ಸೃಷ್ಟಿ ಮಾಡ್ತಾರೆ. ಅಲ್ಲ, ಅದಕ್ಕೆ ನಂದೇ ಸಾರ್ವಜನಿಕ ಅರ್ಜಿ ಕರ್ನಾಟಕ ಹೈಕೋರ್ಟ್ ಮುಂದೆ ಪೆಂಡಿಂಗ್ ಇದೆ. ನೋಡಿ, ಒಂದು ನನ್ನ ಭಾವನೆ ವೈಯಕ್ತಿಕವಾಗಿ ನೀವು ಕೇಳೋಂಗಿದ್ರೆ ಎಲ್ಲಾ ಧಾರ್ಮಿಕ ಕ್ಷೇತ್ರದ ಮೇಲೆ ಇರುವಂತ ಲೌಡ್ ಸ್ಪೀಕರ್ಗಳು ತೆರವಾಗಬೇಕು. ನೀವು ಒಬ್ಬ ಮನುಷ್ಯ ತಾನು ಏನು ಕೇಳಕ್ ಬಯಸಲ್ಲ ಅದನ್ನ ಅವ್ನ ಕಿವಿಗೆ ಊದುವಂಥದ್ದು ಸಂವಿಧಾನದ ಔಟ್ ರೈಟ್ ವಿರೋಧ. ಎರಡನೇದು, ನೀವು ಬೆಳಗ್ಗೆ 5 ಗಂಟೆಗೆ ರಾತ್ರಿ 8 ಗಂಟೆಗೆ ಈ ಲೌಡ್ ಸ್ಪೀಕರ್ಗಳನ್ನು ಕೇಳುವಂಥದ್ದು ಯಾರೂ ಬಯಸಲ್ಲ ಮತ್ತು ಯಾರಿಗೂ ಬೇಕಾಗಿಲ್ಲ ಕೂಡ. ಈಗ ಮುಂಬೈಯಲ್ಲಿ ನೋಡಿ, ಈ ಮಸೀದಿ ಆಜಾನ್ಗಳ ತೆರವಾದಾಗ ಮೊಬೈಲ್ ಆ್ಯಪ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇದನ್ನ ಯಾವುದೇ ಧಾರ್ಮಿಕ ಕ್ಷೇತ್ರದ ಮೇಲಿರುವಂತ ಒಟ್ಟು ಲೌಡ್ ಸ್ಪೀಕರ್ಗಳು ತೆರವಾಗ್ಬೇಕು ಒಂದು. ಎರಡನೇದು, ಹಿಂದೂ ಧಾರ್ಮಿಕ ನಂಬಿಕೆಗಳ ಮೇಲೆ ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ನೆರೇಟಿವ್ ಟೆರರಿಸಮ್ ಎಷ್ಟು ಗಟ್ಟಿ ಇದೆ ಅಂದ್ರೆ, ಪ್ರತಿ ಹಬ್ಬ ಬಂದಾಗ ಹೇಳ್ತಾರೆ, ಹೌದು ಈಗ ದೀಪಾವಳಿ ಬಂದಾಗ ಪಟಾಕಿ ಹೊಡಿಬಿಡಿ, ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಬಹಳ ಜನ ಹೇಳ್ತಾರೆ. ಹೊಸ ವರ್ಷಕ್ಕೆ ಹೊಡೆಯೋ ಪಟಾಕಿ ಪೊಲ್ಯೂಷನ್ ಆಗಲ್ಲ, ಹೊಸ ವರ್ಷಕ್ಕೆ ಹೊಡೆಯುವಂತ ಪಟಾಕಿಯಲ್ಲಿ ಹೊಗೆ ಬರಲ್ಲ, ಇವರೆಲ್ಲರ ಪ್ರಕಾರ ಆಕ್ಸಿಜನ್ ಬರುತ್ತೆ. ದೀಪಾವಳಿ ಹೊಡೆಯುವಂತ ಪಟಾಕಿ ಮಾತ್ರ ಹೊಗೆ ಬರುತ್ತೆ ಅನ್ನುವಂಥ ಮಟ್ಟಿಗೆ ಬಿಂಬಿಸ್ತಾರೆ. ನೀವು ಈ ಬಕ್ರೀದ್ ಬಂದಾಗ ಅಥವಾ ಏನೋ ಬಂದಾಗ ರೋಡಲ್ಲಿ ರಕ್ತ ಹರಿದಿರುವಂತ ಫೋಟೋಗಳು ಬಹಳ ನಾವೆಲ್ಲ ನೋಡಿದೀವಿ. ಆಗ ಯಾವುದು ಪೊಲ್ಯೂಷನ್ ಆಗಲ್ಲ, ಆಗ ಯಾವುದು ತೊಂದರೆ ಆಗಲ್ಲ. ಆದ್ರೆ ಹಿಂದೂಗಳ ಹಬ್ಬ ಬಂದಾಗ ಮಾತ್ರ ಪೊಲ್ಯೂಷನ್ ಆಗುತ್ತೆ, ಹಿಂದೂಗಳ ಹಬ್ಬ ಬಂದಾಗ ಮಾತ್ರ ಇಲ್ಲ, ನೀವು ಆಚರಣೆ ರಿಗ್ರೆಸಿವ್ ಮಾಡ್ತಿದ್ದೀರಿ ಅಂತ ಹೇಳುವಂತ ಬಹಳ ಷಡ್ಯಂತ್ರ ನಡೆದಿದೆ. ಬಹುಶಃ ಈಗ ಜನರು ಅವೇರ್ನೆಸ್ ಇದೆ, ಜನ ಯಾವುದೋ ತಲೆ ಕೆಡಿಸ್ಕೊಳ್ಳಿಕ್ ಹೋಗಲ್ಲ. ಆದ್ರೆ ಪರಿಸರವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮಾಡುವಂತ ಎಲ್ಲಾ ಆಚರಣೆಗಳಿಗೂ ಹಿಂದೂ ಸಮಾಜ ಮತ್ತು ಈ ದೇಶ ಅಂದ್ರೆ ಸಂವಿಧಾನ ಅದಕ್ಕೆ ಅವಕಾಶ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಪ್ರತ್ಯೇಕವಾಗಿ ಧರ್ಮಸ್ಥಳ ಪ್ರಕರಣ ಬಂದಾಗ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಷಡ್ಯಂತ್ರ ಮಾಡಲಿಕ್ಕೆ ಅಂತ.
ಇದ್ರ ಬಗ್ಗೆ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಸರ್? ಯಾರು ಕೈವಾಡ ಇರ್ಬೋದು ಅಂತ? ಅಲ್ಲ, ನನಗ್ ನೋಡಿ ಒಂದು ಇವ್ರ ಕೈವಾಡ ಅವ್ರ ಕೈವಾಡ ಅಂತ ನಾವ್ಯಾರು ಹೇಳಲಿಕ್ಕೆ ಈ ಪರಿಸ್ಥಿತಿಯಲ್ಲಿ ಆಗಲ್ಲ. ಕಾರಣ SIT ತನಿಖೆ ಏನಾಗಿದೆ ಅಥವಾ SIT ತನಿಖೆ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ಹಣ ಬಳಕೆ ಆಗಿದೆ, ಹಣ ಬಳಕೆ ಆಗಿಲ್ಲ ಅನ್ನುವಂಥದ್ದು ಯಾಕೆ ಹಣ ಬಳಕೆ ಆಗಿದೆ ಅಂತ ನಮ್ಮೆಲ್ರಿಗೂ ಅನ್ಸುತ್ತೆ ಅಂದ್ರೆ ಅವತ್ತು ನಡೆದಂತ ಕ್ಯಾಂಪೇನ್ ಆಗಿರ್ಬೋದು, ಧರ್ಮಸ್ಥಳದ ವಿರುದ್ಧ ನಡೆದಂತ ಈ ಆನ್ಲೈನ್ ಕ್ಯಾಂಪೇನ್ಗಳು, ಇದೆಲ್ಲ ದೃಷ್ಟಿಯಿಂದ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಅನ್ಸ್ಬೋದು ಹಣ ಬಂದಿರ್ಬೋದು ಅಂತ. ಆದ್ರೆ ಒಟ್ಟು ಈ ವಿಷಯವನ್ನ ತನಿಖೆಯಿಂದ ಹೊರಗೆ ಬರ್ಬೇಕಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಭೀಮಾ ಅವರ 2ನೇ ಪತ್ನಿ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ದಿನ ಬಂದು ಒತ್ತಡ ಇರ್ತಾ ಇದ್ರು ನಮ್ಮ ಯಜಮಾನರಿಗೆ ಅಂತ. ಪುಣ್ಯ ನನಗನ್ಸಿದ ಅವ್ರ 3ನೇ ಪತ್ನಿ ಬಂದು ಮತ್ತೊಂದು ಹೇಳಿಕೆ ಕೊಡದಿದ್ರೆ ಸಾಕು.